ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿದೆ ನಾನು ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂತ. ನನ್ನ ಪರ್ಸ್ನಲ್ ಐಟಮ್ಸ್, ಮೇಕಪ್ ಐಟಮ್ಸ್ ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಆರಾಮಾಗಿ ಬೈ ಮಾಡ್ಬೋದು. ತುಂಬ ಲೋ ಪ್ರೈಸಲ್ಲಿರುವಂಥದ್ದೇ ನಾನು ಕೂಡ ಯೂಸ್ ಮಾಡೋದು. ಇದು ನನ್ನ ಪರ್ಸ್ನಲ್ ಕಿಟ್ಟು, ನನ್ನ ಪ್ರೊಫೆಷ್ನಲ್ ಮೇಕಪ್ ಕಿಟ್ ಕೂಡ ಬೇರೆ ಇದೆ. ಅದ್ರದ್ದು ಏನಾದ್ರು ವೀಡಿಯೋ ಬೇಕಿದ್ರೆ ಕಮೆಂಟ್ ಹಾಕಿ ಮಾಡ್ತೀನಿ. ನಾನು ತುಂಬ ಮೇಕಪ್ ಮಾಡ್ಕೊಳ್ಳಲ್ಲ. ಎಲ್ಲರೂ ಒಕೇಶನ್ಸ್, ಫ್ಯಾಮಿಲಿ ಫಂಕ್ಷನ್ಸ್ ಈ ಥರ ಇದ್ದರೆ ಮಾತ್ರ. ಮನೇಲಿದ್ದರೆ ನಾನು ಏನು ಯೂಸ್ ಮಾಡಲ್ಲ. ನೋಡಿ, ಇವಾಗ ಒಂದು ಮಾಯ್ಶ್ಚರೈಸರ್, ಲಿಪ್ ಬಾಂಬು ಕೂಡ ಹಾಕಿಲ್ಲ, ಆರಾಮಾಗಿ ಹಿಂಗಿರ್ತೀನಿ. ಫೇಸ್ ವಾಶ್ ಮಾಡಿದ್ರೆ ಇನ್ನೇನು ಅಪ್ಲೈ ಮಾಡಲ್ಲ ನಾನು ಮನೇಲಿದ್ದರೆ. ಎಲ್ಲಾದರೂ ಹೊರಗಡೆ ಹೋಗ್ತಿದ್ರೆ ಮಾತ್ರ ಅದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದು ಯೂಸ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಓಕೆ, ಒನ್ ಬೈ ಒಂದು ಏನು ಯೂಸ್ ಮಾಡ್ತೀನಿ ನನ್ನ ಯಾವ ಪ್ರಾಡಕ್ಟು ಅಂತ ನಿಮಗೆ ಆಲ್ರೆಡಿ ಮುಂದೆ ಇಟ್ಕೊಂಡಿದ್ದೀನಿ. 2 ಪೌಚ್ ಇದೆ, ಇನ್ನೂ ಒಂದು ಪೌಚ್ ಇದೆ, ಬಟ್ ಪೌಚಲ್ಲಿಲ್ಲ, ಎಲ್ಲ ಕೆಳಗಡೆ ಎಲ್ಲ ಹರಡ್ಕೊಂಡಿದ್ದೀನಿ. ಏನೇನಿದೆ ಅಂತ ತೋರಿಸ್ತೀನಿ, ಹಂಗೆ ನೋಡ್ತಾ ಇರಿ. ಮಾಯ್ಶ್ಚರೈಸರ್ ಬಂದು ನಾನು ಪಾಂಡ್ಸ್ ಅವ್ರದ್ದು, ನಿವ್ಯಾ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ನನಗೆ ಅಡ್ಜಸ್ಟ್ ಆಗಿದೆ. ನಾನು ಮೇಕಪ್ ಕಲಿಯೋಕ್ಕೂ ಮುಂಚೆ ಏನು ಯೂಸ್ ಮಾಡ್ತಿದ್ದೋ ಅದೇ ಐಟಮ್ನೇ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಮಾಡುವಾಗ ನನ್ನ ತಂಗಿಗೆ ಸೀನ್ ಬರ್ತೈತೆ, ಸೀನ್ ಹಾಕಾಗ್ತಿಲ್ಲ, ಯಾಕಂದರೆ ವೀಡಿಯೋದಲ್ಲಿ ಕೇಳಿಸುತ್ತೆ ಅಂತ ಇದು ಮಾಡ್ತಿಲ್ಲ, ಹಾಗಾಗಿ ನಗು ಬಂತು. ಇದು ಹೇಳಿದ್ನಲ್ಲ, ನಾನು ಮೇಕಪ್ ಕಲಿಯೋಕ್ಕೂ ಮುಂಚೆನೇ ಇದು ಯೂಸ್ ಮಾಡ್ತಿದ್ದೆ, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಫೇಸಿಗೆ ಅಡ್ಜಸ್ಟ್ ಆಗಿದೆ. ನಾನು ದೊಡ್ಡದು ತೊಗೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಪ್ರೈಸ್ ಇದೆ. ನಿಮ್ಗೆ ಒಂದು 45 ರುಪೀಸ್ದು ಸಿಗುತ್ತೆ, ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ರೋಲ್ ಆನ್ ಬಂದು ವಿಶ್ ಕೇರ್ ಅವ್ರದ್ದು ಯೂಸ್ ಮಾಡ್ತೀನಿ. ರೀಸೆಂಟಾಗಿ ಬೇರೆ ತೊಗೊಂಡಿದ್ದೆ, ಬಟ್ ನಂಗೆ ಅಡ್ಜಸ್ಟ್ ಆಗಿಲ್ಲ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ನೈಕಾದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ, ಇವತ್ತು ಬರುತ್ತೆ. ಅದಾದಮೇಲೆ ಲಿಪ್ ಬಾಂಬ್ ಬಂದು ಝೂಡಿಯೋದು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಇದೊಂದು 50 ರುಪೀಸು. ಇದು ನಾನು ಮನೇಲಿದ್ದಾಗ ಯಾವಾಗಾದ್ರು ಡ್ರೈ ಅನಿಸಿದ್ರೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಅದಾದಮೇಲೆ ವಿಶ್ ಕೇರ್ ಅವ್ರದ್ದು, ಇದು ತುಂಬ ಚೆನ್ನಾಗಿದೆ. ನನಗೆ ಲಿಪ್ ಸ್ವಲ್ಪ ಡಾರ್ಕ್ ಇರೋರು ಯೂಸ್ ಮಾಡಿದ್ರೆ ಸ್ವಲ್ಪ ಪಿಂಕಿಶ್ ಟೈಪ್ ಬರುತ್ತೆ, ಚೆನ್ನಾಗಿದೆ. ಲಿಪ್ ಬಾಂಬು 250 ರುಪೀಸ್. ಇದು ನೈಕಾದಲ್ಲೇ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವುದ್ರಲ್ಲಾದ್ರೂ ಸಿಗುತ್ತೆ. ಅದಾದಮೇಲೆ ಸನ್ಸ್ಕ್ರೀನು, ಇದು ಡಾಕ್ಟರ್ ಶೆಟ್ ಅವ್ರದ್ದು ಸನ್ಸ್ಕ್ರೀನ್. ನಾನು ಇದನ್ನೇ ಯೂಸ್ ಮಾಡೋದು. 500 ಏನೋ ಇದೆ. ಇದನ್ನು ನಾನು ಫಸ್ಟು ನಾನು ಲ್ಯಾಕ್ಮಿ ತೊಗೊಂಡಿದ್ದೆ, ಬಟ್ ಅದು ಹಚ್ಚಿದಾಗ ಫುಲ್ಲು ಫೇಸಲ್ಲೆಲ್ಲ ಬ್ಲ್ಯಾಕ್ ಕಾಣಿಸ್ತಿತ್ತು, ಹಂಗಾಗಿ ಇದನ್ನು ಯೂಸ್ ಮಾಡಿದೆ. ಇದನ್ನೇನು ಅನಿಸಿದೆ, ಇದು ಅಡ್ಜಸ್ಟ್ ಆಗಿದೆ. ಇದರಲ್ಲಿ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ, ನೀವು ಆರಾಮಾಗಿ ಬೈ ಮಾಡ್ಬೋದು, ಚೆನ್ನಾಗಿದೆ. ಅದಾದಮೇಲೆ ಪ್ರೈಮರ್ ಬಂದು ಇನ್ಸೈಟ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ. ನನಗೆ ಚಿಕ್ಕದು ಸಾಕು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ತುಂಬ ಮೇಕಪ್ ಮಾಡ್ಕೊಂಡೆಲ್ಲೂ ಹೋಗಲ್ವಲ್ಲ, ಹಾಗಾಗಿ. ಅದಾದಮೇಲೆ ನೆಕ್ಸ್ಟ್ ಒನ್, ಎಲ್ಲ ಮೆಸಪ್ ಆಗಿದೆ, ಯಾವುದೇ ತೋರಿಸೋದು ಅಂತ ಗೊತ್ತಾಗ್ತಿಲ್ಲ. ಓಕೆ, ನೆಕ್ಸ್ಟ್ ಒನ್ ಬಂದು ಕಲರ್ ಕರೆಕ್ಟರು, ಇನ್ಸೈಟ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ನಾನು. ಇದರಲ್ಲಿ 2 ಥರ ಬರುತ್ತೆ ಆ್ಯಕ್ಚುಲಿ, ಫುಲ್ಲು ಡಾರ್ಕ್ ಶೇರಲ್ಲಿ ಇರೋದು ಮತ್ತು ಇದರಲ್ಲಿರೋದು. ಓಕೆ, ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದೊಂದು 250 ರುಪೀಸ್ ಇದೆ, ಅರೌಂಡ್ ಅಷ್ಟೇ. ನನಗೆ ಆರೆಂಜ್ ಕರೆಕ್ಟರು ಮತ್ತು ಡಾರ್ಕ್ ಶೇಡ್ಸ್ ಬೇಕಿತ್ತು. ಸಮ್ಟೈಮ್ಸ್ ಗ್ರೀನು ಯೂಸ್ ಮಾಡ್ತೀನಿ, ಪರ್ಪಲ್ ಯೂಸ್ ಮಾಡ್ತೀನಿ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಆದರೆ 1 ಇಯರ್ 1.5 ಇಯರ್ ಆಯಿತು, ತುಂಬ ದಿನ ಆಯಿತು, ಇನ್ನೂ ಖಾಲಿ ಆಗಿಲ್ಲ. ನೋಡಿ, ನಾನು ಮೇಕಪ್ ಮಾಡ್ಕೊಳ್ಳಲ್ವಲ್ಲ ಜಾಸ್ತಿ, ಹಾಗಾಗಿ ಬಾಳಿಕೆ ಬಂದಿದೆ. ಆರಾಮಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಇದು ತೊಗೋಬೋದು. ಅದಾದಮೇಲೆ ಏನು ಸಿಗುತ್ತೋ ಅದೇ ತೋರಿಸ್ತೀನಿ, ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕ್ಕಲ್ಲ. ಸ್ಟಿಕ್ಕರ್ಸು ನಾನು ಲೋಕಲ್ ಶಾಪಲ್ಲೇ ತೊಗೊಳ್ಳೋದು, ಅದು ಚಿಕ್ಕದು, ಸ್ಮಾಲ್ ಸೈಜ್ ತೊಗೊತೀನಿ. ಅದಾದಮೇಲೆ ಮೇಕಪ್ ರಿಮೂವ್ಗೆ ಕಾಟನ್ ಪ್ಯಾಡ್ಸ್, ಇದು ಝೂಡಿಯೋದು, ಇದನ್ನೇ ಯೂಸ್ ಮಾಡ್ತೀನಿ. ಹಾಗೆ ಲಿಕ್ವಿಡ್ ಬಂದು ನಾನು ಕ್ಲೆನ್ಸರ್ ಬಂದು ನಾನು ಗಾರ್ನಿಯರ್ದು ಯೂಸ್ ಮಾಡ್ತೀನಿ. ಖಾಲಿಯಾಗಿದೆ, ಹಾಗಾಗಿ ಇನ್ನೂ ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನೈಕಾದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಇದು ಟೇಪ್ಸ್, ಗೊತ್ತಲ್ಲ, ಡ್ರೆಸ್ಸು ಡೀಪ್ ಇದ್ದರೆ ಇಲ್ಲ ಅಂದರೆ ಏನು ಯೂಸ್ ಆಗುತ್ತೆ ಅಂತ ಹಚ್ಚಿದ್ದೀನಿ, ಚೆನ್ನಾಗಿದೆ. ಇದು ಶಾಪಲ್ಲೇ ತೊಗೊಂಡಿದ್ದು, ಲಿಂಕ್ ಬೇಕಾದಂದರೆ ಅದನ್ನು ಹಾಕ್ತೀನಿ. ಅದಾದಮೇಲೆ ಪಫ್ ಇದೆ. ಈ ಥರ ಪಫ್ ಇದ್ದರೆ ನಮಗೆ ಈ ಥರ ಕಾಲ್ಸಲ್ಲಿ ಹಚ್ಕೊಳ್ಳುವಾಗ, ಆಮೇಲೆ ಏನಾದರೂ ಮಾಡ್ಕೊಳ್ಳುವಾಗ ಇದು ಯೂಸ್ ಆಗುತ್ತೆ, ಹಾಗಾಗಿ ಇದೊಂದು ಪಫ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬ್ಲಷ್ ಬಂದು ಇನ್ಸೈಟ್ ಅವ್ರದ್ದೇ ಯೂಸ್ ಮಾಡ್ತಿದ್ವಿ. ಇದು ಲೈಟ್ ವೆಯ್ಟು, ಹಚ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಯಾರು ಬ್ಲಷ್ ಇಷ್ಟಪಡೋಲ್ಲ ಅವ್ರು ಆರಾಮಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಬ್ಲೆಂಡರ್ ಬಂದು ಇದು ಹಳೆಯದು, ಇದೇ ಚೆನ್ನಾಗಿದೆ, ಹಂಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಓಕೆ, ವೆಟ್ ವೈಪ್ಸ್ ಬಂದು ನಾನು ವೆಟ್ ವೈಪ್ಸೇ ಆಲ್ಮೋಸ್ಟ್ ಯೂಸ್ ಮಾಡೋದು. ಏನಾದ್ರು ರಿಮೂವ್ ಮಾಡಬೇಕು ಅಂದರೆ, ಏನಾದ್ರು ಮೇಕಪ್ ಮಾಡೋಕ್ಕೂ ಮುಂಚೆ ಇದನ್ನೇ ಯೂಸ್ ಮಾಡ್ತೀನಿ. ಯಾವ್ದು ಕಮ್ಮಿ ಇರುತ್ತೋ, ಯಾವ ಬ್ರ್ಯಾಂಡ್ ಸಿಗುತ್ತೋ ಅದೇ ಯೂಸ್ ಮಾಡ್ತೀನಿ. ಅದಾದಮೇಲೆ ಬಾಡಿ ಲೋಷನ್ ಬಂದು ನಿವ್ಯಾ ಅವ್ರದ್ದು, ಚೆನ್ನಾಗಿದೆ. ಸೆಟ್ಟಿಂಗ್ ಸ್ಪ್ರೇ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಿದ್ದೀನಿ, ಪರ್ಸ್ನಲ್ ಯೂಸ್ಗಲ್ಲ ಅಂತ, ಚೆನ್ನಾಗಿದೆ. ರಿಸಲ್ಟು ಕೂಡ ಚೆನ್ನಾಗಿದೆ. ಮಸ್ಕಾರ ಬಂದು ನಾನು ಮೇಕಪ್ ಕಲಿಯೋಕ್ಕೂ ಮುಂಚೆ ತೊಗೊಂಡಿದ್ದು, ಇದೇ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ ಇನ್ನೂ, ಹಾಗಾಗಿ ಯಾವ ಬ್ರ್ಯಾಂಡು ಅಂತ ಗೊತ್ತಿಲ್ಲ, ಆವಾಗ ತೊಗೊಂಡಿದ್ದಲ್ವ, ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡ್ತಿದ್ದೀನಿ.
ಅದಾದಮೇಲೆ ಕಾಜಲ್ ಬಂದು ಎರಡು ತೊಗೊಂಡಿದ್ದೀನಿ. ಒಂದು ಫೇಸಸ್ ಕೆನಡ ಹಾಗೆ ಒಂದು ಮೆಬಿಲಿನು. ಫೇಸಸ್ ಕೆನಡ ಜಾಸ್ತಿ ಯೂಸ್ ಮಾಡ್ತೀನಿ, ಚೆನ್ನಾಗಿದೆ. ಮೆಬಿಲಿನು ಚೆನ್ನಾಗಿದೆ. ಫೇಸಸ್ ಕೆನಡ ಇನ್ನೂ ಚೆನ್ನಾಗಿದೆ. ಲಿಪ್ ಲೈನರ್ ಬಂದು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಎರಡಿದೆ, ಒಂದು ಮರೂನು, ಇನ್ನೊಂದು ಬ್ರೈಟ್ ಮರೂನು. ನನಗೆ ಈ ಮರೂನು ಚೆನ್ನಾಗಿ ಸೂಟ್ ಆಗುತ್ತೆ, ಹಂಗಾಗಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಲಿಪ್ಸ್ಟಿಕ್ಕಿಂತ ಜಾಸ್ತಿ ಲಿಪ್ ಲೈನರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಒಂದು ಬಂದು ಲೂಸ್ ಪೌಡರು. ನನ್ನ ಪರ್ಸ್ನಲ್ ಯೂಸ್ ಮೇಕಪ್ಪಲ್ಲಿ ಒಂದೆರಡು ಐಟಮ್ ಅಷ್ಟೇ ಕಾಸ್ಟ್ಲಿ ಐಟಮ್ ಇರೋದು, ಮಿಕ್ಕಿದೆಲ್ಲ ನಾರ್ಮಲ್ ಪ್ರೈಸಲ್ಲಿದೆ. ಲೂಸ್ ಪೌಡರ್ ಬಂದು ಇದು ಪ್ರೊಫೆಷ್ನಲ್ ಕಿಟ್ಟಿಗೆ ತೊಗೊಂಡಿದ್ದೆ. ಹೆಂಗಿದ್ರು ಅದರಲ್ಲಿ ಯೂಸ್ ಆಗ್ತಿಲ್ವಲ್ಲ ಅಂತ ಹೇಳಿ ನನ್ನ ಶೇಡ್ ತೊಗೊಂಡು ಇಟ್ಕೊಂಡಿದ್ದೀನಿ, ಅದಕ್ಕೆ ಬೇರೆದು ಆ್ಯಡ್ ಮಾಡಿದ್ದೀನಿ. ನೋಡಿ ಪ್ಯಾಕೇಜಿಗಂದು ಸಕ್ಕತ್ತಾಗೈತೆ. ಪಫು ಕೂಡ ಅಷ್ಟು ಚೆನ್ನಾಗಿದೆ ನೋಡಿ, ನಾರ್ಮಲ್ ಥರ ಅಲ್ಲ. ಇದು ಬಂದು 1000 ಏನೋ ಇದೆ ಲೂಸ್ ಪೌಡರು. ಇದು ಆನ್ಲೈನಲ್ಲಿ ಸಿಗೋಲ್ಲ, ಆಫ್ಲೈನಲ್ಲಿ ಸಿಗೋದು. ಕಾಂಪ್ಯಾಕ್ಟ್ ಬಂದು ಮೆಬಿಲಿನ್ ಅವ್ರದ್ದು ಯೂಸ್ ಮಾಡ್ತೀನಿ. 2 ಶೇಡ್ ಇದೆ. ಒಂದು ರಾಂಗ್ ಶೇಡ್ ಆರ್ಡ್ರ್ ಮಾಡಿದೆ, ಹಾಗಾಗಿ ಇನ್ನೊಂದು ಕಲರ್ಗೆ ಮ್ಯಾಚ್ ಆಗುವಂಥ ಶೇಡ್ ಆರ್ಡ್ರ್ ಮಾಡಿದ್ದೀನಿ. ಎರಡೂ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊತೀನಿ, ಚೆನ್ನಾಗಿದೆ ಮೆಬಿಲಿನು. ಅದಾದಮೇಲೆ ಐ ಶ್ಯಾಡೋ ಬಂದು ಮಾರ್ಸ್ ಅವ್ರದ್ದು. ಇದು ಟ್ರಾವೆಲ್ ಫ್ರೆಂಡ್ಲಿ ಅಲ್ವಾ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೋಡಿ ಶೇಡ್ಸು ಎಲ್ಲ ಲೈಟ್ ಕಲರ್ ಇದೆ, ನನಗಿಷ್ಟ ಲೈಟ್ಸ್ ಕಲರ್, ಹಾಗಾಗಿ ಇದು ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇದು ಅರೌಂಡ್ 250-200 ಸಿಗುತ್ತೆ. ಲಿಂಕ್ ಬೇಕಿದ್ದರೆ ಹಾಕ್ತೀನಿ. ನಾನು ಆಫರ್ ಇದ್ದಾಗ ಬುಕ್ ಮಾಡಿದ್ದು 300 ಇದೆ, ನನಗೆ 250 ಸಿಕ್ತು, ಚೆನ್ನಾಗಿದೆ. ಅದಾದಮೇಲೆ ಈಗ ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಅನ್ನೋ ಟೈಮಲ್ಲಿ ನಾನು ಫೌಂಡೇಶನ್ಗಿಂತ ಈ ಥರ ಲ್ಯಾಕ್ಮಿ ಅವ್ರದ್ದು CC ಕ್ರೀಮ್ ಯೂಸ್ ಮಾಡ್ತೀನಿ. ಬೇಗ ಬ್ಲೆಂಡ್ ಆಗುತ್ತೆ, ಹಾಗಾಗಿ ಕೈಯಲ್ಲೇ ಹಿಂಗೆ ಬ್ಲೆಂಡ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಚೆನ್ನಾಗಿದೆ. ಇದು ಕೂಡ ತುಂಬ ದಿನದಿಂದ ಯೂಸ್ ಮಾಡ್ತೀನಿ ನಾನು. ಅದಾದಮೇಲೆ ಐ ಶ್ಯಾಡೋ ಪ್ಯಾಲೆಟ್ಸು ಇನ್ನೂ ಒಂದೆರಡಿದೆ ನೋಡಿ, ಅವಾಗ ಆರ್ಡ್ರ್ ಮಾಡ್ಕೊಂಡಿದ್ದು, ಯೂಸೇ ಮಾಡಿಲ್ಲ, ಒಂದೆರಡು ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಅದರಲ್ಲಿ ಡಾರ್ಕ್ ಶೇಡ್ಸ್ ಇದೆ, ಇದರಲ್ಲಿ ನ್ಯೂಡ್ ಶೇಡ್ಸ್ ಇದೆ, ಎರಡೂ ಚೆನ್ನಾಗಿದೆ. ಅದಾದಮೇಲೆ ಮ್ಯಾಕ್ ಅವ್ರದ್ದು ಕನ್ಸೀಲರ್ ಪ್ಯಾಲೆಟ್ ಇದೆ. ಇದು ಕೂಡ ರೇರು, ತುಂಬ ಯೂಸ್ ಮಾಡಲ್ಲ ನೋಡಿ, ಎಲ್ಲ ಶೇಡ್ಸು ಇದೆ. ಹಳೇ ಟೈಪ್ ಬರ್ತೈತಲ್ಲ ಅದ್ರದ್ದು, ಇದು ಚೆನ್ನಾಗಿದೆ, ಹಳೆ ಪ್ಯಾಟ್ರನ್ದಿದು. ಬ್ರಷ್ ಒಂದಿದೆ, ಅದು ಬ್ರಷ್ ಇದೆ, ಲಿಪ್ ಲೈನರ್ ಬ್ರಷು. ಆಮೇಲೆ ಇನ್ಸೈಟ್ ಅವ್ರದ್ದು ನೈಲ್ ಪಾಲಿಶ್ ರಿಮೂವರ್ ಇದೆ, ಸಕ್ಕತ್ತಾಗೈತೆ. ಲೋಕಲ್ ಶಾಪಲ್ಲಿ ತೊಗೊಂಡಾಗ ಒಂದ್ಸತಿ ವರ್ಕ್ ಆಗಿಲ್ಲ, ಹಾಗಾಗಿ ನಾನು ನೈಕಾದಲ್ಲಿ ಆರ್ಡ್ರ್ ಮಾಡಿದೆ. ನೋಡಿ ಇದೊಂದು ಬಾಕ್ಸ್ ಇಟ್ಕೊಂಡಿದ್ವಿ, ಇದೇನಕ್ಕೆ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡುವಾಗ ಫೌಂಡೇಶನ್ ಬಾಟ್ಲೆಲ್ಲ ಕ್ಯಾರಿ ಮಾಡೋಕ್ಕಲ್ಲ, ಒಡೆದೋಗ್ಬಿಡುತ್ತಲ್ಲ ಗ್ಲಾಸ್ದು, ಹಾಗಾಗಿ ಈ ಥರ ಒಂದು ಬಾಕ್ಸ್ಗೆ ಹಾಕ್ಕೊತೀನಿ. ಇದು ರೀಸೆಂಟಾಗಿ ಒಡೆದೋಗ್ಬಿಟ್ಟೈತೆ, ಹಾಗಾಗಿ ಫೌಂಡೇಶನ್ ಎಲ್ಲ ಡ್ರೈ ಆಗಿಬಿಟ್ಟೈತೆ. ಇದರಲ್ಲಿ ಮ್ಯಾಕ್ ಇದ್ದಿದ್ದು ಡ್ರೈ ಆಗಿಬಿಟ್ಟೈತೆ. ಈ ಥರ ಒಂದು ಬಾಕ್ಸ್ ಕ್ಯಾರಿ ಮಾಡ್ತೀನಿ. ಅದಾದಮೇಲೆ ಲಿಪ್ಸ್ಟಿಕ್ ಬಂದು ಫೇಸಸ್ ಕೆನಡ ಅವ್ರದ್ದು ಯೂಸ್ ಮಾಡ್ತೀನಿ. ಇನ್ನೊಂದು ಡಾರ್ಕ್ ಶೇಡ್ ಇದೆ, ಅದೆಲ್ಲ ಮಿಸ್ ಆಗೈತೆ ಗೊತ್ತಿಲ್ಲ, ಇದೊಂದೇ ಸಿಕ್ಕಿದ್ದು. ಲಿಪ್ ಲೈನರು ಮತ್ತು ಲಿಪ್ಸ್ಟಿಕ್ ಎರಡು ಮಿಕ್ಸ್ ಮ್ಯಾಚ್ ಮಾಡ್ತೀನಿ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದೇ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಫೌಂಡೇಶನ್ ಬಂದು ನಾನು ಫಾರೆವರ್ 52 ಅಲ್ಲಿ ಕೂಡ ಸಕ್ಕತ್ತಾಗಿದೆ. ನನ್ನ ಪ್ರೊಫೆಷ್ನಲ್ ಕಿಟ್ಟಿಗೆ ತೊಗೊಂಡಿದ್ದು, ಈ ಶೇಡ್ ಯೂಸ್ ಆಗ್ತಿರಲಿಲ್ಲ, ಹಾಗಾಗಿ ನಾನೇ ಯೂಸ್ ಮಾಡ್ತಿದ್ದೀನಿ. ನನ್ನ ಶೇಡ್ ಇದು 1600-700 ಆರಾಮಾಗಿ ಯೂಸ್ ಮಾಡೋದು. ಒನ್ ಟೈಮ್ ನೀವು ಇನ್ವೆಸ್ಟ್ ಮಾಡಿದ್ರೆ ತುಂಬ ವರ್ಷ ಬಳಕೆ ಬರುತ್ತೆ. ಒಂದು 4 to 5 ಟೈಮ್ ಅಷ್ಟೇ ಯೂಸ್ ಮಾಡಿರೋದು, ಚೆನ್ನಾಗಿದೆ, ಫುಲ್ ಕವರೇಜ್. ನೆಕ್ಸ್ಟ್ ಒಂದು ಬಂದು ಇದೊಂದು ಮಿಷಿನ್ ಇದೆ, ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಐಬ್ರೋ ಮಾಡ್ಕೊಳ್ಳೋಕ್ಕೆ ಅಂತ ತರಿಸ್ಕೊಂಡಿದ್ದೆ. ಇದು ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕ್ಕೆ, ಫೇಸಲ್ಲಿ ಹೇರ್ ರಿಮೂವ್ ಮಾಡ್ಕೊಳ್ಳೋಕ್ಕೆ, ಐಬ್ರೋ ಮಾಡ್ಕೊಳ್ಳೋಕ್ಕೆ. ಇದು ಮೇಲ್ಗಡೆ ಈ ಥರ ಇರುತ್ತೆ, ಇದನ್ನು ಚೇಂಜ್ ಮಾಡಿಕೊಂಡ್ರೆ ಐಬ್ರೋ ಮಾಡ್ಕೋಬೋದು. ಈಗ ಸದ್ಯಕ್ಕೆ ಇದರಲ್ಲಿ ಚಾರ್ಜರ್ ಇಲ್ಲ, ಈ ಥರ ಆನ್ ಮಾಡಿದ್ರೆ ಹೋಗುತ್ತೆ, ಚೆನ್ನಾಗಿ ರಿಮೂವ್ ಆಗುತ್ತೆ ಹೇರೆಲ್ಲ. ಒಂದು ಶಾರ್ಪ್ನರ್ ಇಟ್ಕೊಂಡಿದ್ದೀನಿ, ಏನಕ್ಕಂದರೆ ಲಿಪ್ ಲೈನರ್ ಶಾರ್ಪ್ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಲಾಸ್ಟ್ ಒಂದು ಇದೆ ಅನ್ಸುತ್ತೆ ಪ್ರಾಡಕ್ಟು, ಹೈಲೈಟರ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತೀನಿ. ನಾವು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡಿಲ್ಲ ಅಂದರೂ ಇದೊಂದೇ ಬ್ಲಷ್ ಮತ್ತು ಹೈಲೈಟರ್ ಎರಡೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗೈತೆ. ನೀವು ಕೂಡ ಬೈ ಮಾಡಿ, ಸಕ್ಕತ್ತಾಗೈತೆ ಪ್ರಾಡಕ್ಟು. ಆಮೇಲೆ ಡ್ರೈ ಟಿಶ್ಯೂ ಒಂದು ಕ್ಯಾರಿ ಮಾಡ್ತಿರ್ತೀನಿ. ನೆಕ್ಸ್ಟು ಒಂದು ಬ್ಯಾಗಲ್ಲಿ ಒಂದು ಯಾವಾಗಲೂ ಚಿಕ್ಕದೊಂದು ಬಾಡಿ ಲೋಷನ್ ಒಂದು ಇರುತ್ತೆ. ಅದಾದಮೇಲೆ ಲೈನರ್ ಒಂದು ಮಿಸ್ ಆಯಿತಾ. ಲೈನರ್ ಬಂದು ನಾನು ಡಸ್ಲರ್ ಒಂದೇ ಯೂಸ್ ಮಾಡೋದು, ನಾನು ಅವಾಗಿಂದನೂ ಅದೇ ಯೂಸ್ ಮಾಡೋದು. ಅದು ಬಿಟ್ಟರೆ ನಂಗೆ ಬೇರೆದು ಯಾವುದೇ ಯೂಸ್ ಆಗಿಲ್ಲ. ಅದು ಬಿಟ್ಟರೆ ಝೂಡಿಯೋದೊಂದು ಯೂಸ್ ಆಗಿರೋದು, ಈಗ ಸದ್ಯಕ್ಕೆ ಎಲ್ಲಿಕ್ಕಿದ್ದೀನಿ ಗೊತ್ತಿಲ್ಲ. ಓಕೆ, ಇದಿಷ್ಟು ನನ್ನ ಪರ್ಸ್ನಲ್ ಯೂಸ್ ಮೇಕಪ್ ಐಟಮ್ಸ್ ಆಗಿತ್ತು.
ನಿಮ್ಗೇನಾದ್ರು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮಾಡಿ. ಎಲ್ಲ ಲೋ ಪ್ರೈಸಲ್ಲಿರುವಂಥ ಐಟಮ್ಸ್ನೇ ನಾನು ಸಜೆಸ್ಟ್ ಮಾಡಿದ್ದೀನಿ. ಯಾವಾಗಲೂ ಮಾಡ್ಕೊಳ್ಳಲ್ಲ, ಯಾವಾಗಾದ್ರು ರೇರಾಗಿ ಇಷ್ಟು ಐಟಮ್ಸ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಅಷ್ಟೇ. ನೆಕ್ಸ್ಟ್ ನಾನು ಇನ್ನು ಇದೇ ಥರ ವೀಡಿಯೋಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ನೀವು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.